पुण्य क्षेत्र से कृतम पापम न अन्य क्षेत्र से अंतिरतर पुण्य क्षेत्र ಏನ್ ಮಾಡಬೇಕು ಮತ್ತು ಅನ್ಯ ಕ್ಷೇತ್ರದಾಗ ನಾವು ಏನ್ ಮಾಡ್ಬೇಕಂತ ಹೇಳ್ತಾನೆ ಶರಣರು. ಏನ್ ಮಾಡ್ಬೇಕಪ್ಪ? ಒಬ್ಬ ಕಥಾಮಂದಿರಗಳಿಗೆ ಬರ್ತಕ್ಕಂಥ ಮಾತುಗಳು ಅನ್ಯ ಕ್ಷೇತ್ರದಾಗ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನ ಇವುಗಳನ್ನ ತೊಳ್ಕೊಳ್ಳಿಕ್ಕೆ ಎಲ್ಲಿ ಬರ್ತಾರೆ, ಎಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಕಥಂ ಪಾಪ ಪುಣ್ಯ ಕ್ಷೇತ್ರ ಅಂದ್ರೆ ಆ ಪಾಪ ಪಡಿಬೇಕಾದ್ರೆ ಪುಣ್ಯ ಕ್ಷೇತ್ರಕ್ಕೆ ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಇಂಥ ಪುಣ್ಯ ಕ್ಷೇತ್ರದೊಳಗೆ ಬಂದ ಈ ಪಾಪಗಳನ್ನ ಮಾಡಿರ್ಬೇಕಂದ್ರೆ ಎಲ್ಲಿ ಹೋಗೋದನ್ನ ತೊಳೆಯಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಸತತ 39 ವರ್ಷಗಳ ಪರ್ಯಂತರವಾಗಿ ನಮ್ಮ ಹಠಯೋಗಿ ರೇವಣಸಿದ್ದೇಶ್ವರ ಜಾತ್ರೆ ಬಹಳ ವೈಭವದಿಂದ ವರ್ಷದಿಂದ ವರ್ಷಕ್ಕೆ ನಡೆಯುತ್ತಾ ಬಂದಿದೆ. ಸಾಧಾರಣ ಹಾಗೆ ಹೇಳಿದ್ರು, ಏನ್ ಹೇಳ್ತಾರೆ ಅವರು, ಈ 39 ವರ್ಷಗಳ ಪರ್ಯಂತರವಾಗಿ ರೇವಣ ಮುತ್ತಯ್ಯನ ದೇವರು ಮಾಡಿ ನೀವು ನಡೆಸಿರ್ತ ಅಂದ್ರೆ ನೀವು ದೊಡ್ಡವರು ಅಂತ ಹೇಳಿದ್ರು. ಕೈ ಮಾಡಿಲ್ಲ ಇವರು ದೊಡ್ಡವರು. ಇಂಥ ಒಂದು ಪುಣ್ಯ ಕ್ಷೇತ್ರದಾಗ ಒಂದು ಒಬ್ಬ ಹುಚ್ಚರ ಬರ್ತಾನೆ, ಹುಮ್ಮರೆ ಬರ್ತಾನೆ, ಕುಡಕರೆ ಬರ್ತಾನೆ, ಕೆಡಕರೆ ಬರ್ತಾನೆ, ಒಬ್ಬ ಹಠವಾಗಿ ಬರ್ತಾನೆ, ಒಬ್ಬ ಚಟವಾಗಿ ಬರ್ತಾನೆ, ಒಬ್ಬ ಕೆಡಕ ಒಳ್ಳೆಯವರು ಎಲ್ಲರೂ ಬರ್ತಾನೆ. ಇದು ರೇವಣಾಮೂರ್ತಿಯರ ಜಾತ್ರೆಗೆ ಅವ್ರು ಎಂತವ್ರು ಬಂದು ಸುಲಿಕ ನೀವು ಸಮಾಧಾನದಿಂದ ಸಂಭಾಳಿಸಿ ಜಾತ್ರೆ ಕಡಿಯಾಕ ಮಾಡಿದ್ವಿ ಆದ್ರೆ ನೀವು ದೊಡ್ಡವರು. ಅದು ರೇವಣಾಯಿಸಿದ್ದು ಮುಟ್ಟ್ಯಾಕ ಮುಗಿತೀವಿ ಅಂತ ಹೇಳ್ತೀರಿ. ಹೌದು, ಯಾಕಂದ್ರೆ ಒಳಗೆ ಕೂತು ನೀವು ದೇವರಿಗೆ ಹೇಳ್ತೀರಿ, ಹೇಳಿದ್ರೆ ಎಲ್ಲ ಭಕ್ತರಿಗೆ ಸೂಚನೆ ಹೇಳಾಕ್ತೀರಿ. ಯಾಕೆ ಹೇಳಬೇಕಾಗಿತ್ತು ಮಾತ? ಪರಮಾತ್ಮ ಈ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಿಂದ ಸೃಷ್ಟಿಯನ್ನ ನಿರ್ಮಾಣ ಆಯ್ತು, ಎಲ್ಲ ಅವರೇ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳಿದ್ರೆ ನಮಗೆ ಆನಂದ ಐತಿ. ನಿಮ್ಮ ಬಗ್ಗೆ ಜಗಳಿಲ್ಲ, ನಿಮ್ಮ ವಿಷಯದ ಜೊತೆ ನಾವು ಜಗಳ ಆಗಬೇಕಾಗಿದೆ ಇವತ್ತ. ಯಾಕಪ್ಪ ಅವರ ಒಂದು ಅನುಭವ ನಮಗೆ ವಯಸ್ಸಾಗಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗ ಪದ್ಯವಾಡಿ ಮಠದ ಕಾರ್ಯಕ್ರಮದಾಗ ಇದೇ ಒಂದು ಆಧಾರ ಜೊತೆಗೆ ನಮ್ಮನ್ನ ಇರ್ತಕ್ಕಂಥ ಹೊರಗಾಯಿಗಳ ಕಲಿಸಿದ ಕಾರ್ಯಕ್ರಮ. ಅದಾದ ನಂತರ ಇನ್ನೆಷ್ಟು 500 ವರ್ಷದ ಇಲ್ಲಿ ಪುಣ್ಯಭೂಮಿ ಒಳಗ ಮಧುಮಂಡೇಶ್ವರ ದುರ್ಗಾದೇವಿ ಅಂತ ಬಂದಿದ್ವಿ. ಅದಾದ ನಂತರ ಬಂದಿದ್ವಿ ಇನ್ನೊಂದು ಮುರುಡೇಶ್ವರ. ಯೋಗ ಹೆಂಗ ನಡೀತದೆ ಅಂತಕ್ಕಂಥ ವಿಚಾರ ಮಾಡಿ ಇಲ್ಲಿ ಭೂಮಿಯ ತೆಡಿ ಮೇಲೆ ಅತ್ರಿ ಮುನಿ ಹೆಂಡತಿ ಅನುಸರಣ ಪತಿವತ್ತ ಧರ್ಮ ತ್ರಿಲೋಕ ಸಂಚಾರಿ ನಾರದರಿಗೆ ಗೊತ್ತಾತು. ಹೌದೌದು, ಅವ ಅಂದ ನಮ್ಮ ತ್ರಿಮೂರ್ತಿಗಳ ಹೆಂಡತಿ ಹೋದಾರ, ಹೆಣ್ಣು ಹೋದಾರ, ಇಂಥ ಒಂದು ಪತಿವತ್ತದ ಸುದ್ದಿ ಅವ್ರಿಗೆ ಹೇಳಬೇಕಂತ ಅಂದ್ರೆ ನಾರದ ಏನ್ ಮಾಡಿದ, ಹಾಗೆ ಒಂದು ಸತ್ಯಯುಗದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೋಗಿ ಈ ವಿಷಯ ಅಲ್ಲಪ್ಪ ಎಲ್ಲ ಲೋಕಗಳ ಸಂಚಾರ ಮಾಡೋದು ಬಂದು ಯಾವ್ಯಾವ ಲೋಕ ಏನೇನು ಸುದ್ದಿ ಇರ್ತದೆ ಹೆಂಗೈತಂತಕ್ಕಂಥ ವಿಚಾರ ಕೇಳ್ಬೇಕಾದ್ರೆ ಹೋದಾಗ ನಾರದ ಹೇಳಿದ ಇಂಥಲ್ಲಿ ಅತ್ರಿ ಮುನಿ ಹೆಂಡತಿ ಅನಸೂಯ ಅಂತ ಬಹಳ ಪಾತಿವರ್ತ ತನ್ನ ಗಂಡನ ಮೇಲೆ ಪ್ರೇಮ, ಗಂಡನ ಮೇಲೆ ಭಕ್ತಿ, ಇಷ್ಟೊಂದು ನಿಷ್ಠುರವಾಗಿರ್ತಕ್ಕಂಥ ಹೆಣ್ಣು ಇನ್ನೊಂದಿಲ್ಲ, ನಾ ಎಲ್ಲಿಯೂ ನೋಡಿಲ್ಲ ಅಂತ ಹೇಳಿದ್ರು. ಹೌದೌದು, ಈ ಮಾತು ಕೇಳಿ ಯಾರು ಏನಾದ್ರಪ್ಪ ಅಲ್ಲಿ ತ್ರಿಮೂರ್ತಿಗಳು ಹೆಂಗಿಲ್ಲ ಇವರೆಲ್ಲರಿಗೂ ಸಿಟ್ಟು ಬಂತು. ಈಗ ನೋಡ್ರಿ ನೀವು ನಮ್ಮ ಊರಾಗ, ನಮ್ಮ ಮನೆಯಾಗ, ನಮ್ಮ ಮೈದಾನದಾಗ ಹೌದು ಯಾರೇ ಸುದ್ದಿ ಹೇಳಿದ್ರೆ ಮನೆಯಾಗ ಸಿಟ್ಟು ಬರ್ತದೆ, ಯಾರೇ ಮನೆಯಾಗ ಹೇಳಿದ್ರೆ ಹೊರಗೆ ಸುದ್ದಿ ಸಿಟ್ಟು ಬರ್ತದೆ. ಇದಕ್ಕೆ ಗೊತ್ತಾಗತ್ತೆ. 2 ಮಂದಿ ಗಂಡು ಮಕ್ಕಳು ಅಂತ, ಆ 2 ಗಂಡು ಮಕ್ಕಳು ಮದುವೆ ಆಗ್ತಂತ, ದೊಡ್ಡವಾಗ ಹೊರಗಿಂದ ಸಣ್ಣವಾಗ ಒಳಗಿಂದ ಗೊತ್ತಾಗಲ್ಲ, ಒಳಗಿಂದ ಹೊರಗಿಂದ
ನೋಡ್ರಿ ಬರೀಲಾಕಿ ಮಾತಾಡ್ತಾಳ ದೊಡ್ಡವಳು ಹೇಳ್ತೆ ಏನಂತ ಅತ್ತೇರ ನೀರು ತರಾಕತ್ತೀನಿ ಕಾಲಿಗೆ ಹತ್ತಿದ ಕಾಲ ಸರಸ್ವರ ಈಗ ಯಾವತ್ತಿ ಬರಿಗೆ ಅತ್ತೇರ ನಾ ನೀರು ತರಾಕತ್ತೀನಿ ನಿಮಗೆ ಕಾಲಿಗೆ ಹತ್ತಿದ್ದು ಮತ್ತೆ ಕಾಲ ಸರಸ್ವರ ಹೌದು ಮತ್ತೆ ಸಣ್ಣಕ್ಕೆ ಹೇಳ್ತಾರಿಪ್ಪ ಅತ್ತೆ ಕಾಲಿಗೆ ತಿಳಿದು ತಗಿಲ ಕಾಲ ಹಿಂಗ್ ವಿಷಯ ಮಾಡ್ತಾರ ಹಂಗ ಎಲ್ಲಾರ ವಿಷಯ ಎಲ್ಲಾರು ಹೇಳ್ಬೋದ್ರೆ ಒಬ್ಬಕ್ಕಿ ಹೆಣ್ಮಗಳ ಗುಣ ಆಕಿ ಒಳ್ಳೆಯದನ್ನ ಇನ್ನೊಬ್ಬಕ್ಕಿ ಹೆಣ್ಮಗಳು ಹೇಳಿದ ತಪ್ಪೋ ಶಕ್ತಿ ಇರುವುದಿಲ್ಲ ಈಗೂ ಇಲ್ಲ ಹಾಗೂ ಇದ್ದಿದ್ದಿಲ್ಲ ಹಿಂಗ ಅಸಹ್ಯ ಸುದ್ದಿ ದೇವಲೋಕ ಕೊಟ್ಟಿದ ಕೂಡ 3 ಮಂದಿಯ ವಿಮೋಚನೆ ಹೆಣ್ಣಿಗೆ ಆಗಿ ಬಂದಿಲ್ಲ ಎಂತ ಬುದ್ಧಿವಂತಿದ್ರೆ ನಾವು ನೋಡ್ಬೇಕಂತ ತಿಳ್ಕೊಂಡು ಆಗಿದ್ದಾಗ ತ್ರಿಮೂರ್ತಿಗಳ ಕಡೆ ತಾತ ಹೋಗಿ ಬ್ರಹ್ಮನ ಕಡೆ ವಿಷ್ಣುವಿನ ಕಡೆ ಮಹೇಶ್ವರ ಕಡೆ ಅಪ್ಪಣೆ ತಿಳ್ಕೊಂಡು ಅವಾಗಿಂದ್ರು ಒಳ್ಳೆಯ ಬುದ್ಧಿವಂತ ಹೆಣ್ಮಗಳು ಹೋಗಿ ಪುರಾಣ ಆಗಬೇಡ್ರಿ ಸುಮ್ಮನೆ ಕಾಯಕ್ಕೆ ಹೋಗ್ತಿದ್ದೀವಿ ಅದು ಇಲ್ಲ 4 ದಿನ ನಾವು ನೋಡೇ ಬರ್ತೀವಿ ಅಂತಕ್ಕಂಥ ಮಾತುಗಳು ನೀವು ನೋಡೋದು ಬೇಡ ನಾವೇ ಮೊದಲು ನೋಡ್ಕೊತೀವಿ ಆಮೇಲೆ ಹೋಗ್ತೀವಿ ನೋಡಿ ಹೆಂಗೈತಿ ಆ ಬುದ್ಧಿವಂತ ಭಕ್ತಿಯನ್ನು ಭಂಗ ಮಾಡಿ ಹೋಗಿದ್ರೆ ಹೋಗ್ಬೇಕಂತ ಬಂದ ನಾನು ನೋಡ್ತೀನಿ ಹೆಂಗೆ ಏನಾದ್ರು ಮಾತಾಡಿದ್ರೆ ಎಲ್ಲ ಸ್ವತಃ ಅವರು ಮಾತು ಕೇಳಿ ನನ್ನ ದೇವರೆಲ್ಲ ಬಂದಿರ್ತೀವ ಒಬ್ಬ ಬಂದು ಅಸಹ್ಯ ಮನೆಯಲ್ಲಿ ನಿಂತು ಭಿಕ್ಷಾ ಬೇಡ ಕಟ್ಟಿದ್ರು ಅವಾಗ ಭಿಕ್ಷಾ ಬೇಡ ಕಟ್ಟಿದ್ರು ಕೂಡ ಅಕ್ಕಿಯನ್ನು ಯಾರೋ ಬಂದಾರ ಭಿಕ್ಷುಕರು ನಾವು ನೀಡಬೇಕಾದ್ರೆ ನಮ್ಮ ಧರ್ಮಕ್ಕೆ ಬಂದ ಪತಿ ಆಗ್ತಾನೆ ಪಡೆದ ಓದು ಮತ್ತೊಂದು ಅವ್ರಿಗೆ ನೀಡಕ್ಕೆ ಬಂದಾಗ ಏನಂತ ಅವರು ಅವಾಗ ತ್ರಿಮೂರ್ತಿಗಳು ಹಿಂಗೆ ದಾನ ಮಾಡಬೇಕಾಗಿಲ್ಲ ಒಟ್ಟ ಮಾರಸ ನಿನ್ನ ತಾಯಿ ಕರ್ಮ ಯಾವ ರೀತಿಯಾಗಿ ತನ್ನಿಗೆ ಬಂದಿದ್ದು ನೋಡು ಹಂಗ ತಂದು ನೀನು ಸ್ವೀಕಾರ ಮಾಡ್ತೀವಿ ಬಂದಾಗ ಹೆಣ್ಮಗಳು ಬುದ್ಧಿವಂತೆ ಏನಾದ್ರಿಪ್ಪ ಬುದ್ಧಿವಂತ ಧರ್ಮದ ಮೇಲೆ ತನ್ನ ಮಾತುಕತೆಯಲ್ಲಿ ಇಟ್ಟಿರ್ತಕ್ಕಂಥ ಸದ್ಗುಣಿ ಸಂಪನ್ನ ಆಗಿರ್ತಕ್ಕಂಥ ಅಸಹ್ಯ ಯಾಕೆಲ್ಲ ಹಂಗ ತನ್ನ ನೀಡಿದ್ರು ಬಂದ ಹೊರಗೆ ಹೋಗಿ ಪತಿ ಪಾದವನ್ನು ತೊಳಕೊಂಡು ಆ ಪಾವನದ ನೀರನ್ನು ತಂದು ಈ ತ್ರಿಮೂರ್ತಿಗಳಿಂದ ದೇವರಿಗೆ ದೇವರಿಗೆ ಹುಟ್ಟಿದಾಗ ಇವು ಏನದು ದೇವರುಗಳು ಅವಾಗ ಅನಸೂಯ ಪತಿ ಪಾದವನ್ನು ತೊಳ್ಕೊಂಡು ಪಾದೋದರ ಭಕ್ತಿಯಿಂದ ಹೊಡೆದ ಕೂಸುಗಳು ಮಾಡಿ ಈ ಕೂಸುಗಳಿಗೆ ತನ್ನ ಎದೆಯನ್ನ ಕೊಟ್ಟ ಎದೆಯಿಂದ ಹಾಲುಳಿಸಿ ಯಾರು ಕೊಟ್ಟಿದ್ದಲ್ಲ ಇನ್ನು 3 ಮಂದಿನ ಆ ಧರ್ಮ ಪತ್ನಿಯರು ದೇವರುಗಳು ಹೆಂಗೆ ಚಿಂತೆ ಇಂದು ಬರ್ತಾನೆ ನಾಳೆ ಬರ್ತಾನೆ ಆಗ ಬರ್ತಾನೆ ಈಗ ಬರ್ತಾನೆ ನಂತರಾಗ ತಿಂಗಳು 15 ದಾಟಿದ್ದು ಹೊರಮೈಸುತ್ತೆ ನಾರಾಯಣಗಳೇ ಹೊರಗಳ ನಾರಾಯಣ ನೀನು ಹೆಂಗೆ ಮಾಡ್ಬೇಕಂದ್ರೆ ಏನಿಲ್ಲವ ನೀವು ಗಂಡವ ನೀವು ಹೋಗಿ ತರಬೇಕು ಮತ್ತೆ ಮಾಡ್ಬೇಕು ಹೀಗಿದ್ದವ್ರು ಮನೆಯಾಗ ಹಿಂಗೆ ನಾನು ಸುದ್ದಿ ಹೇಳಿದ್ರೆ ಕೊನೆಗೆ 3 ಮಂದಿ ಬಂದ ಅಸಹ್ಯ ಗಂಗರಾಚಿರ್ತಾರಲ್ಲ ನಮ್ಮ ಮಾಲಕ ಕೆಲಸ ಬಂದಾಗ ಯಾರು ನಿಮ್ಮ ಮಲಕರಿಗೆ ಅಂತಕ್ಕಂಥ ಮಾತು ಬರ್ತಾರೆ ಅವಾಗ 3 ಮಂದಿ ತ್ರಿಮೂರ್ತಿಗಳಿಗೆ ಆ ಧರ್ಮಪತ್ನಿಯರು ಬಂದ್ರೆ ಗುರ್ತ ಹಿಡಿಯಕ್ಕಾಗಲಿಲ್ಲ ಬರೀ ಕೈಲಾಸಕ್ಕೆ 33 ಕೋಟಿ ದೇವತೆಗಳಿಗೆ ಅಪ್ಪಣೆ ಕೊಡ್ತಾರೆ ಹಿಂಗ ಸೃಷ್ಟಿಕರ್ತರು ಸೃಷ್ಟಿ ಮಾಲಕರು ಸೃಷ್ಟಿ ನಿರ್ಮಾಣ ಮಾಡ್ತಕ್ಕಂಥ ದೇವತೆಗಳು ಹೋಗಿ 3 ಮಂದಿ ಅನಸೂಯ ಮನೆಯಾಗ ಕೂಸ್ತಾರೆ ನೀನ್ ಏನ್ ಮಾಡಿಕೊಂಡು ಅವ್ರನ್ನ ಕರ್ತೀವೋ ತಗೊಂಡು ಮಾತನಾಗ ನೋಡಿ ದತ್ತಾತ್ರೇಯಾದ ದುರ್ವಾಸಾದ ಚಂದ್ರಾದ 3 ಮಂದಿ ಕೂಸಾಗಿ ಅವ್ರ ಪುಣ್ಯಾತ್ಮರಿ ವಿಚಾರ ಮಾಡಿ 3 ಮಂದಿ ಕೂಸ್ಗಳು ಅವ್ರ ಮ್ಯಾಗ ಆಡ್ತಿರ್ಬೇಕಾದ ಕೊನೆಗೆ ಏನಾಯ್ತಪ್ಪ ಅಂತಂದ್ರೆ ಆ 33 ಮಂದಿ 33 ಕೋಟಿ ದೇವಾಲಯಗಳ ಬಗ್ಗೆ ಎಬ್ಬಿಸ್ಕೊಂಡ್ರೆ ಇಲ್ಲ ಅವರ ಧರ್ಮಪತ್ನಿಯರ ಬಗ್ಗೆ ಬಂದಾಗ ಧರ್ಮಪತ್ನಿಯರ ಬಗ್ಗೆ ಎಬ್ಬಿಸ್ಕೊಂಡ್ರ ಮರಳಿ ಕೈಲಾಸ ಹೋಗುವಂತ ಪರಿಸ್ಥಿತಿ ಬಂತು ಅವಾಗ ಹೇಳ್ತಾನೆ ಏನ್ರಿಪ್ಪ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಏನಾದ್ರು ಏನ್ರಿಪ್ಪ ದತ್ತಾತ್ರೇಯ ದುರ್ವಾಸ ಚಂದ್ರನಾಗಿ ಏನಾದ್ರಲ್ಲಿ ಅನಸೂಯ ನೇಮಕ ಮಾಡಿರ್ತಕ್ಕಂಥ ಈ ಸೃಷ್ಟಿಕರ್ತರಾರ ನೀವು ನಿಜವಾಗಿರ್ತಕ್ಕಂಥ ಸೃಷ್ಟಿಕರ್ತರ ಈಗ ಸತ್ತಕ್ಕ ನಾವು ನಿಮಗೆ ಸೃಷ್ಟಿ ಆಗತ್ತೀವಿ ವರ್ಷನ ಇವ್ರು ಯಾರು ಓಡಿಸ್ತಾನೆ ಡೂಪ್ಲಿಕೇಟ್ ದೇವರುಗಳು ಹಂಗ
ಯಾವುದೇ ವಿಷಯ ಕಾದಾರ ಈಗ ಭಕ್ತರು ಮತ್ತು ದೇವರು ಬರ್ತಾವ ಇವರನ್ನ ಹೆಂಗ ಅನುಸರಣೆ ಮನೆಯಾಗ ಬಂದ ಸಾಕ್ಷಾತ್ತಾಗಿ ವಿಹಾರ ಕೊಡ್ಕೊಂಡ ಕೂಸ್ಕೊಳ್ಳಾಗುವಂತ ಮೊದಲು ಹೆಂಗಿತ್ತ ಹಂಗ ಅವ್ರನ್ನ ಒರ್ಜಿಲ್ ಹೋಗಿ ಸೃಷ್ಟಿಯ ಆರಾಧಿಸಿ ಆಮೇಲೆ ಸೃಷ್ಟಿಯ ಆಡತಕ್ಕಂಥ ಹೌದೌದು ಹಂಗ ಒಮ್ಮಿಗೆ ಸಂತರಾಗಿರ್ತಕ್ಕಂಥ ಚೋಕಾಮೇಳ ತುಂಬ ಗರ್ಭವತಿಯಾಗಿರ್ತಕ್ಕಂಥ ಅವ್ರ ಹೆಂಡತಿ ಬಾಣಿತನ ಮಾಡಬೇಕು ಚೋಕಾಮೇಳ ಜಾತಿ ಕೆಳಗಿನ ಜಾತಿ ಮನುಷ್ಯ ಹೌದು ರೂಢಿ ಒಳಗೆ ಅತ್ಯಂತ ಮೂಢನಾಗಿರ್ತಕ್ಕಂಥ ಹೆಂಗಪ್ಪ ಅಂದ್ರೆ ಸಾಕಿ ಶಿರೋಮಣಿ ಹೇಮರಟಿ ಮಲ್ಲಮ್ಮ ಗಂಡ ಭರಮರಟಿ ಗಂಗ ಈ ರೀತಿಯಾಗಿ ಒಬ್ಬ ಮೂಢ ಭಕ್ತನಾಗಿದ್ದ ಪರಮಾತ್ಮ ಪಾಂಡುರಂಗನ ಕುರಿತು ತಪಸ್ಸಿರಿ ಮತ್ತು ಜ್ಞಾನವನ್ನು ಮಾಡ್ಕೊಂಡಿದ್ದೆ ಅವನ ಕಾಲದಲ್ಲಿರ್ತಕ್ಕಂಥವ ಇಂಥ ಹುಚ್ಚಗ ಯಾರು ಹೇಳ್ಕೊಡ್ತಾರೆ ಅಂತ ತಿಳ್ಕೊಂಡೆ ಅವನ ಅಕ್ಕನ ಸ್ವತಃ ತನ್ನ ಮಗಳನ್ನೇನರು ಬಾರಿ ಎಳೆದು ಗರ್ಭ ಮಾಡಿಕೊಟ್ಟಿದ್ದ ಹೌದೌದು ಸೋಕಾಗಿಗಳನ್ನು ಹೆಂಡತಿ ಸಾತವ ಮದುವೆ ಮಾಡಿ ಕೊಟ್ಟಿದ ನಂತರ ಆ ಸಾತವ ತುಂಬ ಗರ್ಭವತಿ ಆದ್ರೆ ಅವತ್ತ ಹೇಳ್ತಾರೆ ತಂದಿ ನೀನು ತಾಯಿ ನೀನು ಬಂಧು ನೀನು ಬಲಗ ನೀನು ನಿನ್ನನ್ನು ಬಿಟ್ಟು ಹಂಗಾರೆ ಯಾರಿಗಿಲ್ಲ ಹೌದು ನಾವೇ ಈ ಕನಿಷ್ಠ ಜಾತಿಗಳಲ್ಲಿ ಯಾರು ಬಂದು ನಮ್ಮ ಬಾಣಿತನ ಮಾಡಂಗಿಲ್ಲ ನೀವು ಈಗಿಂದ ಹೋಗಿ ಇಂದ ನಾಳೆ ನನ್ನ ಬಾಣಿತನ ಬರಲಿ ನನ್ನ ಅವನು ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಹೌದು ಅವಾಗ ಶೋಕ ಅವಶ್ಯವಾಗಿ ಹೆಂಡತಿ ಮಾತ್ರ ಒಪ್ಪಿಕೊಂಡ ಅಕ್ಕನ ಕೊಟ್ಟಿದ್ದ ಅದು ಹೊಂಟ ಹೋಗುವಾಗ ಕಾರ್ಯ ಏನಿತ್ತಪ್ಪ ಅಂದ್ರ ಏನಿಪ್ಪ ಪಂಡ್ರಾಪುರ ಪಂಡ್ರಾಪುರ ಈಗ ಚೆಳಿಕೆ ನಾವು ಶಿವರ ಮುಂದೆ ಚೆಳಿಕೆ ಮಾಡಿದ್ಯ ನಾವು ಪಂಡ್ರಾಪುರ ಕೂಡ ಶೋಕಾಮೇಳ ಏನ್ ಮಾಡಿದಪ್ಪ ಅಂದ್ರೆ ಪಂಡ್ರಾಪುರಕ್ಕೆ ಹಂಗರಿಗೆ ಪರಮಾತ್ಮ ದರ್ಶನ ಮಾಡ್ಬೇಕಂತ ಹೋಗುವಾಗ ಭಾಗದಾರನ ಸುಧಾರ ಕುಸಲಾಗಿತ್ತು ನೋಡಿದ ಆತ ಸೇವಾಕರ ನಿರ್ಧಾರ ಬಂದು ಹೊರಗ ಹೌದು ಅಲ್ಲೇ ಹೊಡ್ಕೋತ ಬಂದ ಯಾರ 4-80 ಸುನಿಟ್ಟಿರ್ತ ಆ ಕಡೆ ಹಿಂದಿ ಮಾಡಿದ್ದಾನ ಆಗ್ಬಿಟ್ಟು ಹೌದು ಮರಳಿ ಆ ಚೋಕಾಮೇಳ ಊರಾದ 4 ಮಂದಿ ಭಕ್ತರಿಗೆ ಹಾಕಿಕೊಂಡ ಒಂದು ಸಲ ಏನಾದ್ರು ಪರಮಾತ್ಮ ಪಂಡ್ರಾಪುರಕ್ಕೆ ಬಂದ್ರು ಅಲ್ಲಿ ಚೋಕಾಮೇಳ ಕಸ ಒಳಗೆ ಹಾಕತ್ತಿದ್ದ ಅವಾಗ ಏನ್ ಬಾ ಚೋಕ ಗಂಡ ಹೊರಗಲ್ಲ ಮತ್ತು ಭಾರಿ ಆಗತ್ತೆ ದೇವ್ರು ಚಲೋ ಹುಚ್ಚಿ ಊರಾಗ ಮತ್ತೆ ಗಂಡು ಹುಟ್ಟೈತಿ ಚಲೋ ಅಂತ ಭಾಳ ಆಗತ್ತಿಲ್ಲ ಅವಾಗ ಚೋಕಾಮೇಳ ಮತ್ತೆ ಗಂಡು ಹುಟ್ಟೈತಿ ಏನ್ ಹೆಸರಿಲ್ಲ ಅವನಿಗೆ ಅಂದ್ಬಿಟ್ಟೆ ಆಗ ಆಯ್ತು ಚೋಕಾಮೇಳ ನಾವು ಒಂದೇ ದಿನ ನನ್ನ ಹಿಂದಿ ಮಾಡಿರ್ತಾರ ನಮ್ಮ ಮಕ್ಕಳು ಕರೆಯನ್ನು ಕಳಿಸಿದ್ರು ನಾ ಇಲ್ಲೇ ಮಾಡ್ತೀನಿ ಅಲ್ಲಿ ಹೇಗೆ ಹೆಂಗಂತ ಓಡೋಡಿ ಅಕ್ಕನಂತೆ ಹೋಗ್ತಾನ ಅದು ನೋಡಿ ಅಕ್ಕನ ಕರೆಯಾಕ ಹೋಗಿಲ್ಲ ಮಾತು ಕೇಳಿ ಬಂದ ಪಂಡ್ರಾಪುರದಾಗ ಹೋದಾನೆ ಸೇವಾ ಮಾಡಾಕ್ತಾನೆ ಸೇವಾ ಭಕ್ತಿ ನೋಡಿ ಪರಮಾತ್ಮ ಏನದ ಏನಾದ್ರಿಪ್ಪ ಸಾಕ್ಷಾತ್ ಸಾತೋಣ ಅವಾಗಿ ಮತ್ತು ಚೋಕಾಮೇಳ ಅಕ್ಕನ ರೂಪದಾಗ ಹೋಗಿ ಬಾಣಿತನ ಮಾಡ್ಯಾರ ಆ ಕೃಷಿದು ಹೆಣ್ಮಗಳು ಮಳಿ ಹೇಳಲು ಸ್ವಚ್ಛ ಹಂಡೋರಿಗೆ ನೀರಿಟ್ಟ ಎಣ್ಣೆ ಹಚ್ಚಿ ಎರಿಕೆ ಜಳಕ ಮಾಡಿಸಿ ಕೂಸಿದ್ದು ದೇವ ಇಲ್ಲಿ ಹೋದಾನ ಆ ಅಕ್ಕನ ಕರೆಯಾಕ ಅಲ್ಲಿ ಹೋಗಿ ಅಕ್ಕನ ಕರ್ಕೊಂಡು ಹೋದಾಗ ಇವ ಪರಮಾತ್ಮ ಏನಿದೆ ಎಲ್ಲ ವ್ಯವಸ್ಥೆ ಮಾಡಕತ್ತಿದ್ದ ಇವ ಮಾತ್ರ ಮಾಯ ರೂಪಿಗೆ ಹೌದು ಮಾಯದ ರೂಪಿಗೆ ಮಾಯ ಹೋಗ್ಬಿಟ್ಟಿದ್ದ ಅವಾಗ ಅಕ್ಕ ಬಂದ ಮಗಳಿಗೆ ಪಾಣಿಗೆ ನಾವು ಸತ್ತಿ ಬಾಣಿತನಾಗಿ 8 ದಿವಸ ಆಗಿರ್ತೈತಿ 4 ದಿವಸ ಅಡ್ವಾನ್ಸ್ ಹೇಳಿದ್ರೆ ಅಗಾವೇಂದ್ರ ಬಂದ ಮಾಡ್ಬಿಟ್ಟಿದ್ದ ನಿನ್ನ ಪಾಣಿನ ಎಲ್ಲರೂ ಇದ್ದು ಇದ್ದಾಗ ಅಪ್ಪ ಅಕ್ಕಿ ಖುಷಿ ಉತ್ಕೊಂಡು ಹನಿ ಬರ್ಕೊಂಡು ಮಾಡಾಕತ್ರು ಏನ್ ಹೇಳ್ತಾರೆ ಮಕ್ಕಳು ಬಸ್ಸಿನ ಮೇಲಿದ್ದಂತ ಪಾಣಿ ಹೇಳ್ತಾಳ ಹರಿಯಕ್ಕಿಂತ 4 ದಿನ ಮೊದಲ ಬಂದಿ ಮತ್ತು ನೀನು ಹಳಸ್ಕೊಂಡಿ ಕಸ ಮುಸ್ರಿ ನನ್ನ ಬಾಣಿತರ ಖುಷಿನ ಹೇಳಿ ಮೊದಲು ಮಾಡಿ ಎಲ್ಲ ನೀನೇ ಸ್ವಚ್ಛ ಮಾಡಿ ಈಗ ಹಿಂಗೆ ನಾಕತ್ತೀವಿ ಏನು ಓದ್ತಂದ್ರೆ ಸೋಕಾಮಿಗಳ ಭಾಗದಾಗ ಕೇಳಾಗ್ತೀರ ಅವಾಗ ತಿಳ್ಕೊಂಡಪ್ಪ ಏನು ಓದ್ತಂದ್ರ ಇದು ಏನ ನಿನ್ನ ಮಾಯನಾಟ ನಾಳೆ ಬಂದಲ್ಲೇ ಪುಟ್ಟಿ ಅಕ್ಕರೆ ಬಂದು ಇಲ್ಲಿ ಮಾಡಿಲ್ಲ ಅಂತ ಹೇಳ್ತಾರ ಇವತ್ತರೆ ಹಾಕಿ ಬಂದ ಹೇ ಬಂದ ಏನ್ ಹೆಂಗ ಹಾಕಿ ಬಂದ ಹೆಂಗ್ ಮಾಡ್ಬೇಕಂತ ಬಹುಶಃ ಆ ಪಾಂಡುರಣ್ಣ ಇಲ್ಲಿ ಬಂದಾನ ಇದು ಸುಳ್ಳಿನ ಸುಳ್ಳು ಬಿಟ್ಟ ಪಂಡ್ರಾಪುರಕ್ಕೆ ಓಡೋದು ನೀನೇ ಹೋಗ್ತಾರೆ ನಂಜನಕ್ಕೆ ಹಿಡಿದ್ರು ಬಾಂಧವ್ಯಪ್ಪ ಅವರು ಈಗ ಪರಮಾತ್ಮ ಪಾಂಡುರಂಗನಿಗೆ ದೇವರ ದರ್ಶನ ಮಾಡುತ್ತಾ ನಮ್ಮ ಭಕ್ತ ದರ್ಶನ ಚೋಕಾಮೇಳದ ದರ್ಶನ ಮಾಡ್ತಾರ ಅಷ್ಟೇ ಅಲ್ಲ ಚೋಕನ ಮಾಡಂತ ಪರವಾಗಿ
ಭಕ್ತರು ಜನರಾಗ ಬೆಳೆದವರ 9 ವರ್ಷ ಜಾತಿ ಮಾಡಕ್ಕೆ ಅಂದ್ರೆ ಭಕ್ತರು ಭಕ್ತರು ಕುಟುಂಬ ನಾಡಿನ ದೇವ್ರ ಜಾತಿ ಆಗ್ಬೇಕಿಪ್ಪ. ಇನ್ನೊಂದು ಮಾತು ನಿಮ್ಮ ದೇವರ ಅಂದ್ರೇನು? ನಿಮ್ಮ ದೇವರ ಒಂದು ಊರಾಗ ಅದಾವ, ಒಂದು ಊರಾಗಿಲ್ಲ. ಇಲ್ಲ ನಮ್ಮ ಭಕ್ತನ ಗುಡಿ ಹಳ್ಳಿ ಒಳಗೆ ಅದಾವ. ಹಂಗಪ್ಪ ಒಂದು ಸವಾಲ. ನಿಮ್ಮ ದೇವರ ಒಂದು ಊರಾಗ ಅದಾವ, ಒಂದು ಊರಾಗ ಇನ್ನೂ ಇಲ್ಲ. ಬರೇ ನಮ್ಮ ಭಕ್ತನ ಗುಡಿ ಇಲ್ಲದ ಊರೇ ಇಲ್ಲ. ಊರೇ ಅಲ್ಲ. ಅಕಸ್ಮಾತ್ ಅದ ಅವ್ರ ಗುಡಿ ಏನಿಲ್ಲಪ್ಪ ಊರೇ ಅಲ್ಲ. ಇನ್ನು ವಿಚಾರ ಯಾವ ಭಕ್ತ ಹೆಂಗದ ಅಂತಕ್ಕಂಥ ಮತ್ತೆ ಮುಂದಿನ ತಿಳ್ಕೊಂಡು ಒಂದು ಆತ್ಮೀಯ ಸುಂದರವಾಗಿರ್ತಕ್ಕಂಥ ಚಾ ಮಾಡಿ ಏನೋ ಬರೇ ಆರೋಗ್ಯದಾಗಿರ್ಬೇಕು ನಿಂತಿ ಊಟದೊಳಗೆ ಸೋದರೊಳಗ ನಮಗೂ ಸ್ವರದಾಗ ಬರಕೈತಿ ಮಾಡಿ ಪ್ರಾರಂಭಿಕವಾಗಿ ಹೇಳಿದಂಗ ಅವರು ವಿರೋಣಿ ಅವರು ತುಂಬಾ ನಾವು ಕೇಳೋರು ಅಂತಕ್ಕಂಥ ಭಾವ ಅನ್ನೋದು ನಾವೆಲ್ಲರೂ ಒಂದು ಅಂದ್ರೆ ಮಾನವ ಎನಿಸಯ್ಯ ಎನಿಸದಿಲ್ಲ ನಮ್ಮ ನಮ್ಮವ ನಮ್ಮ ಮನೆಯ ಮಗ ಎನಿಸಯ್ಯ ಅಂದ್ರೆ ನಮ್ಮ ಮಾವನ ಮಗ ಎನಿಸಯ್ಯ ಪಾದವೇ ಸಾಕ್ಷಿ ನನ್ನ ಮನೆಯ ಸಾಕ್ಷಿ ಅಂದಾಗ ನಾವು ಮಾಡ್ತಕ್ಕಂಥ ಸೇವೆಗೆ ಬಹಳ ಪ್ರೀತಿಯಿಂದ ತಾವು ಕೇಳಾಕಿದ್ದೀವಿ. ಅದು ನಿಮ್ಮೆಲ್ಲರಿಗೂ ಆಧಾರ ಪೂರ್ವಕ ಕ್ಲಾಸ್ಗಳು ಹೇಳಿ ವಿಚಾರ ಅದೇ